ಆಮೇಲೆ ಒಂದು ಮಾತು, SDPI ಅಬ್ದುಲ್ ಮಜೀದ್ ಸಂಘರ್ಷದ ಮಾತಾಡಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಟ್ಟು 30 ವರ್ಷದ ನಂತರ ಅಲ್ಲಿ ಶೃಂಗಾರ ಗೌರಿ ಇನ್ನಿತರೆ ದೇವರುಗಳಿಗೆ ಪೂಜೆ ಮಾಡೋಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ನಮಗೆ ಅಬ್ದುಲ್ ಮಜೀದ್ನಂಥ ದೊಣ್ಣೆ ನಾಯಕನ ಅವಶ್ಯಕತೆ ಇಲ್ಲ, ಅವನ ಹೇಳಿಕೆ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮಾನಸಿಕತೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಅವರು ಮಾತಾಡೋಕ್ಕೆ ಮುಂಚೆ ಎಚ್ಚರದಿಂದ ಮಾತಾಡಬೇಕು ಅಂತ ಹೇಳಕ್ಕೆ ಬಯಸ್ತೇನೆ. ಸೊ ಸೀಟ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿಲ್ಲ ಅನ್ನುವಂತಹ ಮಾತನ್ನ CT ರವಿ ಅವರು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದ್ರು. ಸೀಟ್ ಹಂಚಿಕೆ ಹೈಕಮಾಂಡ್ಗೆ ಬಿಟ್ಟಿದ್ದು. JDS NDAನ ಭಾಗ ಆಗಿದೆ. ಯಾರಿಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಸುತ್ತೂರು ವಿಚಾರಕ್ಕೆ ಬಂದು, ಸುತ್ತೂರು ಕ್ಷೇತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನು ವಿಶೇಷ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದರೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇರೋದು. CT ರವಿ ಅವರು ಹೇಳಿರೋದು. ಇನ್ನು CM ಕ್ಷೇತ್ರದಲ್ಲಿ ಅಮಿತ್ ಶಾ ಸಭೆ ಬಗ್ಗೆ CT ರವಿ ಈ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಸೀಟ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಮಾತನ್ನು ಕೂಡ CT ರವಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 20 ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDA ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ನೋಡೋದು ಅಲ್ಲೇ ಚರ್ಚೆ ಆಗ್ತವೆ. ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು. ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗಬೇಕು, ಅದಕ್ಕೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಈಗಾಗಲೇ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಅಷ್ಟೇ, ಮೋದಿ ಮತ್ತೊಮ್ಮೆ. ಹತ್ತತ್ರ 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸದ್ಯ ಈಗ ಮೈಸೂರಿನಲ್ಲಿ ಅಮಿತ್ ಶಾ ಓಡಾಟ ಅದೆಲ್ಲವೂ ಕೂಡ ರಾಜಕೀಯವಾಗಿ ಚರ್ಚೆ, ಮೀಟಿಂಗ್ ಮೇಲೆ ಮೀಟಿಂಗ್. ಸುತ್ತೂರು ಜಾತ್ರೆಗೂ ಕೂಡ ಹೋಗ್ತಾರೆ. ಮೈತ್ರಿ ನಾಯಕರ ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಇದೆಲ್ಲವೂ ಭಾರಿ ಕುತೂಹಲಕ್ಕೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ಹಂತದಲ್ಲಿ ಏನಾಗ್ಬೋದು ಅನ್ನೋದು ಚರ್ಚೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಅಮಿತ್ ಶಾ ಅವರು ಈ ಸದ್ಯಕ್ಕೆ ಎಲ್ಲಿದ್ದಾರೆ, ಆ ನಂತರ ಅವರ ಓಡಾಟ ಎಲ್ಲಿ, ಮತ್ತೆ ರಾಜಕೀಯವಾಗಿ ಇವತ್ತು ಮೈತ್ರಿ ನಾಯಕರ ಜೊತೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಹೆಚ್ಚಿನ ಮಾಹಿತಿ ಏನಿದೆ ಸದ್ಯ ಸೀಟ್ ಶೇರಿಂಗ್ ವಿಚಾರವಾಗಿ ಎಲ್ಲ ಏನೇನು ಚರ್ಚೆ ಆಗಿದೆ, ಕೋರ್ ಕಮಿಟಿ ಮೀಟಿಂಗ್ ಎಷ್ಟೊತ್ತಿಗೆ ವಿನೋದ್? ರಂಜಿತ್, ಈಗಾಗಲೇ ಏನು ಅಮಿತ್ ಶಾ ಅವರು ನೇರವಾದರೆ ಹೆಲಿಕಾಪ್ಟರ್ ಮೂಲಕವಾಗಿ ಸುತ್ತೂರು ಶ್ರೀ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಈಗಾಗಲೇ ರಸ್ತೆ ಮೂಲಕ 11:30ಕ್ಕೆ ಆ ಸುತ್ತೂರು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಭಾಳ ವಿಶೇಷ ಅಂತಂದರೆ ಇವತ್ತು ಆದರೆ BJP ಮತ್ತು JDS ಎರಡು ಪಕ್ಷಗಳು ಕೂಡ ಮೈತ್ರಿಯಾದ ಬಳಿಕ ರಾಜ್ಯದಲ್ಲಿ ಈ ಇಬ್ಬರು ನಾಯಕರು ಅಂದರೆ ಅಮಿತ್ ಶಾ ಇರ್ಬೋದು, HD ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ರು ಕೂಡ ಯಾವುದೇ ರೀತಿ ವೇದಿಕೆಯಲ್ಲಿ ಹಂಚ್ಕೊಂಡಿರಲಿಲ್ಲ. ಆದರೆ ಇವತ್ತು ಸುತ್ತೂರು ಕ್ಷೇತ್ರದಲ್ಲಿ ಇಬ್ಬರು ನಾಯಕರು ಕೂಡ ಒಂದೇ ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಸಹಜವಾಗಿ ಇದು ಧಾರ್ಮಿಕ ಕಾರ್ಯಕ್ರಮ ಆದರೂ ಕೂಡ ಒಂದಂತೂ ಭಾಳ ಸ್ಪಷ್ಟವಾಗಿ ಮೆಸೇಜ್ ಅಂತೂ ಪಾಸ್ ಆಗ್ತಾ ಇರುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು JDS ಮತ್ತು ಕಾಂಗ್ರೆಸ್ ಅಧಿಕೃತವಾಗಿ ಮೈತ್ರಿ ಆಗಿದ್ರು ಕೂಡ ಈ ಒಂದು ಮೈತ್ರಿ ಕೇವಲ ಮುಖಂಡರ ಕೈ ಎತ್ತುವ ಕೆಲಸಕ್ಕೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಕಾರ್ಯಕರ್ತರು ಈ ಒಂದು ಮೈತ್ರಿಗೆ ಸಹ ಬೆಂಬಲವನ್ನು ಸೂಚಿಸಿರಲಿಲ್ಲ. ಆದರೆ JDS ಮತ್ತು BJP ಮೈತ್ರಿ ಆಗಿರೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಒಂದು ಉತ್ತಮವಾದಂತಹ ಬೆಳವಣಿಗೆ ಕಾಣ್ತಾ ಇದೆ. ನಾಯಕರು ಜೊತೆಗೆ ಕಾರ್ಯಕರ್ತರು ಇಬ್ಬರು ಕೂಡ ಮರ್ಜಾಗಿ ಈ ಒಂದು ಚುನಾವಣೆ ಎದುರಿಸುವಂತಹ ಎಲ್ಲ ಲಕ್ಷಣ ಕಾಣ್ತಿದ್ದ ಜೊತೆಗೆ ಎಲ್ಲರೂ ಕೂಡ ಒಂದು ರೀತಿಯ ಪಾಸಿಟಿವ್ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿಯೇ ಸುತ್ತೂರು ಕ್ಷೇತ್ರದಲ್ಲಿ ಭಾಗಿಯಾಗ್ತಾ ಇರುವಂತಹ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆದರೂ ಕೂಡ CM ತವರು ಜಿಲ್ಲೆ, ಅದು CMನ ಸ್ವಕ್ಷೇತ್ರ ವರ್ಣಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ನೀವು ದೃಶ್ಯ ಸಹ ಕಾಣ್ತಾ ಇರ್ಬೋದು. ಏನೋ ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ವೇದಿಕೆ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಅಮಿತ್ ಶಾ ಅವರು ಇರ್ಬೋದು, ಅವರ ಪತ್ನಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, HD ಕುಮಾರಸ್ವಾಮಿ, BY ವಿಜೇಂದ್ರ ಹಾಗೂ ಕೇವಲ 5 BL ಸಂತೋಷ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.
ಅಂದರೆ ವಿಜೇಂದ್ರ, ಎಚ್ ಡಿ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಮೂವರು ನಾಯಕರಿಗೆ ಮಾತ್ರ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಈಗಾಗಲೇ ಸೀಟ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಈಗಾಗಲೇ ಇವತ್ತು ಅಮಿತ್ ಶಾ ಅವರು ಸುತ್ತೂರು ಜಾತ್ರಾ ಕಾರ್ಯಕ್ರಮವನ್ನು ಮುಗಿಸಿದ ನಂತರದಲ್ಲಿ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮುಗಿಸಿದ ನಂತರ, ಅಂದರೆ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ನಾಡ ಅಧಿದೇವತೆಗೆ ಒಂದು ಪೂಜೆಯನ್ನು ಮುಗಿಸಿದ ನಂತರದಲ್ಲಿ ಒಂದು ಅಧಿಕೃತವಾಗಿ ಲೋಕಸಭಾ ಚುನಾವಣೆಗೆ ಒಂದು ಈಗಾಗಲೇ ಒಂದು ಚಾಲನೆ ಕೊಟ್ಟಾಗೆ ಕಾಣ್ತಾ ಇದೆ. ಸೊ ಅದಕ್ಕಾಗಿಯೇ ನಾಡಾಧಿದೇವತೆ ಚಾಮುಂಡಿ ತಾಯಿ ದರ್ಶನ ಪಡೆದ ನಂತರದಲ್ಲಿ ಕೋರ್ ಕಮಿಟಿ ಸಭೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 4 ಕ್ಷೇತ್ರಗಳು, ಮೈಸೂರು, ಹಾಸನ, ಮಂಡ್ಯ ಮತ್ತು ಚಾಮರಾಜನಗರ ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಈಗಾಗಲೇ 2 ಕ್ಷೇತ್ರಗಳನ್ನು JDS ತಲೆಗೆ ಬಿಟ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಶಿಕ್ಷಕದಲ್ಲಿ ಔತಣ ಕೊಡೋದು ಭಾಗಿಯಾಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ನಾಯಕರು ಜೊತೆಗೆ ಸೇರೋ ಸಂದರ್ಭದಲ್ಲಿ ರಾಜಕಾರಣ ಚರ್ಚೆ ಆಗೋದು ಬಹಳ ಸತ್ಯ. ಸೊ ಹೀಗಾಗಿ ಇವತ್ತೇ ಎಲ್ಲೋ ಒಂದು ಕಡೆ ಸೀಟ್ ಶೇರಿಂಗ್ ವಿಚಾರ ಇರ್ಬೋದು, ಪ್ರತಿಯೊಂದು ಕೂಡ ಇಬ್ಬರು ನಾಯಕರ ನಡುವೆ, ಅಮಿತ್ ಶಾ ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿ ನಡುವೆ ಸಾಕಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿದೆ. ಈ ಒಂದು ಸಭೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಅಮಿತ್ ಶಾ ಅವರು ಕಾರ್ಯಕರ್ತರಿಗಿರ್ಬೋದು, JDSನ ನಾಯಕರುಗಳಿರ್ಬೋದು, ಜೊತೆಗೆ BJPಯ ಸ್ವಪಕ್ಷದ ನಾಯಕರುಗಳಿಗೂ ಕೂಡ ಅಂದರೆ ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು, JDSನ ಕಾರ್ಯಕರ್ತರ ಜೊತೆಗೆ ಯಾವ ರೀತಿ ಇರಬೇಕು, ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿಯೇ ಇಬ್ಬರು ನಾಯಕರು ಇವತ್ತು ಮೈಸೂರಿಗೆ ಬರ್ತಾರೆ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲವನ್ನು ಈ ಒಂದು ಕಾರ್ಯಕ್ರಮ ಮೂಡಿಸ್ತಾ ಇರುವಂಥದ್ದು. ರಂಜಿತ್, ವಿನೋದ್, ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವರ ಭೇಟಿಯಿಂದ ಏನೆಲ್ಲ ನಿರೀಕ್ಷೆ ಮಾಡೋದು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸೀಟ್ ಶೇರಿಂಗ್ ವಿಚಾರ ಚರ್ಚೆಗೆ ಬರ್ತಾ ಇದೆ. JDSಗೆ ಎಷ್ಟು ಸೀಟ್ ಮತ್ತು ಯಾವ್ಯಾವ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನುವಂತಹ ವಿಚಾರ ಇದೆ. ಬಿಟ್ಕೊಟ್ಟಂತಹ ಕ್ಷೇತ್ರಗಳಲ್ಲಿ BJPಯ ಅಸ್ತಿತ್ವ ಏನು ಅನ್ನುವಂತಹ ಸವಾಲಿದೆ. ಸೊ ಓವರ್ ಆಲ್ ಎಲ್ಲವನ್ನೂ ಸಮಗ್ರವಾಗಿ ಅಮಿತ್ ಶಾ ಅವರು ಫೋಕಸ್ ಮಾಡಿ ಅಂತಿಮವಾಗಿ ಇಲ್ಲಿರುವಂಥ BJPಯ ನಾಯಕರಿಗೆ ಸಂಘಟನೆ ವಿಚಾರವಾಗಿ, ಲೋಕಸಭೆ ಚುನಾವಣೆ ವಿಚಾರವಾಗಿ ಏನೆಲ್ಲ ಸ್ಟ್ರಾಟಜಿಗಳನ್ನು, ಏನೆಲ್ಲ ಕಮಾಂಡ್ಸನ್ನು ಕೊಡ್ಬೋದು? ಶ್ರೀಪಾದ್, ಈಗಾಗಲೇ ಸೀಟ್ ಶೇರಿಂಗ್ ವಿಚಾರದಲ್ಲಿ ಅಂದರೆ ಈಗಾಗಲೇ ಅಮಿತ್ ಶಾ ಬಂದಿರೋ ಕಾರಣಕ್ಕಾಗಿ 4 ಲೋಕಸಭಾ ಕ್ಷೇತ್ರಗಳು ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ BJPಯ ಸಂಸದರಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಶಿವರಾಜ್ ಪ್ರಸಾದ್ ಅವರು ನಿವೃತ್ತಿಯಲ್ಲಿ ಘೋಷಣೆ ಮಾಡೋ ಕಾರಣಕ್ಕಾಗಿ ಆ ಒಂದು ಕ್ಷೇತ್ರದಲ್ಲೂ ಕೂಡ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 2 ಬಾರಿ ಗೆದ್ದಿರುವಂತಹ ಪ್ರತಾಪ್ ಸಿಂಹ ಅವರು ಕೂಡ ಮತ್ತೊಮ್ಮೆ ಟಿಕೆಟ್ ಅನ್ನು ಬಯಸಿದ್ದಾರೆ. ಸೊ ಹೀಗಾಗಿ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ವಿನೋದ್ ಜಸ್ಟ್ ಹೋಲ್ಡ್. ಇನ್ನು ವಿಜಯ್ ಕೂಡ ನಮ್ಮ ಜೊತೆಲಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಅಮಿತ್ ಶಾ ಅವರ ಈ ಭೇಟಿ ಮತ್ತೆ ಮೈತ್ರಿ ನಾಯಕರ ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಏನು ಸಂದೇಶವನ್ನು ರವಾನಿಸ್ತಾ ಇದೆ, ಮತ್ತೆ ಕಾರ್ಯಕರ್ತರೆಲ್ಲ ಎಷ್ಟು ಹುರುಪಿನಲ್ಲಿದ್ದಾರೆ, ರಾಜಕೀಯವಾಗಿ ಎಷ್ಟು ಮಹತ್ವದ ಭೇಟಿ ಇದು ವಿಜಯ್? ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ನಮ್ಮ ಪ್ರತಿನಿಧಿ ವಿಜಯ್ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ವಿನೋದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಾರ್ಯಕರ್ತರೆಲ್ಲ ಎಷ್ಟು ಹುರುಪಿನಲ್ಲಿದ್ದಾರೆ, ಮತ್ತೆ ಈ ಭೇಟಿ ಮತ್ತೆ ಈ ಒಂದು ಸಮ್ಮಿಲನ ಎಷ್ಟು ಮಹತ್ವನ ಪಡ್ಕೊಂಡಿದೆ ವಿನೋದ್? ರಂಜಿತ್, ಅದೇ ಬಹಳ ಪ್ರಮುಖವಾಗಿ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು JDS ಅಧಿಕೃತವಾಗಿ ಏನು ಮೈತ್ರಿಯನ್ನು ಮಾಡಿಕೊಂಡಿದ್ರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿತ್ತು. ಈ ಒಂದು ಸಂದರ್ಭದಲ್ಲಿ ಕೇವಲ ನಾಯಕರಷ್ಟೇ ಮೈತ್ರಿಯನ್ನು ಮಾಡಿಕೊಂಡಾಗ ಕಾಣ್ತಾ ಇತ್ತು. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿರಲಿಲ್ಲ. ಸೊ ಇದೇ ಒಂದು ಏನೋ ಸ್ಪಷ್ಟವಾದಂತಹ ಒಂದು ರಿಸಲ್ಟ್ ನಮಗೆ ಕಾಣಬಹುದು. ಅಂದರೆ ಮೈತ್ರಿಗೆ ಯಾವುದೇ ರೀತಿಯಾದಂತಹ, ಅಂದರೆ ದೇವೇಗೌಡರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಸೋಲನ್ನು ಅನುಭವಿಸಬೇಕಾಯಿತು. DK ಸುರೇಶ್ ಹೊರತುಪಡಿಸಿದಂತೆ ಕಾಂಗ್ರೆಸ್ ರಾಜ್ಯದಲ್ಲಿ ಕೇವಲ 1 ಸ್ಥಾನಕ್ಕೆ ಸೀಮಿತ ಆಯಿತು. ಇದೆಲ್ಲವನ್ನು ಹೊರತುಪಡಿಸಿದರೆ 26 ಕ್ಷೇತ್ರಗಳಲ್ಲಿ BJP ತನ್ನ ಅಧಿಪತ್ಯವನ್ನು ಸಾಧಿಸಿತು. ಸೊ ಹೀಗಾಗಿಯೇ ಬಹಳ ಪ್ರಮುಖವಾಗಿ ಮೈತ್ರಿಯನ್ನು ಮಾಡ್ಕೊಳ್ಳೋಕ್ಕೂ ಮುಂಚೆ ಕಾರ್ಯಕರ್ತರು ಮೈತ್ರಿ ಆಗ್ತಾ ಪಕ್ಷದಲ್ಲಿ ಮಾತ್ರ ಈ ಒಂದು ಮೈತ್ರಿಗೆ ಗೆಲುವು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಮನಗಂಡಿರುವಂತಹ BJP ಮತ್ತು JDS ನಾಯಕರಿಬ್ಬರು ಕೂಡ ಮೊದಲಿಗೆ ಏನು ಒಂದು ಈ ಎರಡೂ ಅಂದರೆ ಇಲ್ಲೇ ಆದಂತಹ ತಪ್ಪುಗಳನ್ನು ಆಗಬಾರ್ದು ಅಂತ ಹೇಳಿ ಮೊದಲಿಗೆ ಚುನಾವಣೆ ಘೋಷಣೆಗಿಲ್ಲೂ 4-5 ತಿಂಗಳು ಮುಂಚೆನೆ ಮೈತ್ರಿಯನ್ನು ಮಾಡಿಕೊಂಡ್ರು. ಜೊತೆಗೆ ವಿನೋದ್ ಜಸ್ಟ್ ಹೋಲ್ಡ್. ವಿನೋದ್, ವಿಜಯ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ವಿಜಯ್,
ಈಗ ಅಮಿತ್ ಶಾ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ನಂತರ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಸದ್ಯ ಇದು ಈಗ ರಾಜಕೀಯವಾಗಿ ಎಷ್ಟು ಸಂಚಲನಕ್ಕೆ ಕಾರಣ ಆಗಿದೆ, ಮತ್ತೆ ಈ ಒಂದು ಸಮ್ಮಿಲನ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಮತ್ತೆ ಚುನಾವಣಾ ತಂತ್ರಗಾರಿಕೆ ಇದೆಲ್ಲವೂ ಕೂಡ ಎಷ್ಟು ಇಲ್ಲಿ ಪ್ರಮುಖವಾಗುತ್ತೆ. ವಿಜಯ್, ರಂಜಿತ್, ಏನು ಅಮಿತ್ ಶಾ ಅವರು ಈಗ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು ಈ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಸುತ್ತೂರು ಮಠಕ್ಕೆ ತೆರಳಿದ್ದಾರೆ ಮತ್ತು ಬಹಳ ಪ್ರಮುಖವಾಗಿ ಈ ಮಧ್ಯಾಹ್ನ ನಡೆಯುವಂತಹ ಕೋರ್ ಕಮಿಟಿ ಸಭೆ ಮತ್ತು ಏನು BJPಯ ಕ್ಲಸ್ಟರ್ ಅಂದರೆ ಮೈಸೂರು ವಿಭಾಗದ ಕ್ಲಸ್ಟರ್ನ ಸಭೆಯಲ್ಲಿದೆ. ಅದು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ಯಾಕೆ ಅಂತಂದರೆ ರಂಜಿತ್, ಅಂದರೆ 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗುವಂಥದ್ದು ಮತ್ತು ಅವ್ರದ್ದೇ ಆದಂಥ ಒಂದು ರೋಡ್ ಮ್ಯಾಪನ್ನು ಕೊಡುವಂಥದ್ದು. ಈಗಾಗಲೇ ಕೂಡ ಸಿ ಟಿ ರವಿ ಮತ್ತು ವಿಜೇಂದ್ರ ಅವರು ಒಂದು ಮಾತನ್ನು ಹೇಳಿದ್ರು, 28 ಲೋಕಸಭಾ ಕ್ಷೇತ್ರ, ಕೇವಲ 3-4 ಲೋಕಸಭಾ ಕ್ಷೇತ್ರದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಏನು ಅಮಿತ್ ಶಾ ಅವರು ಒಂದಷ್ಟು ಸೂಚನೆಗಳನ್ನ ಕೊಡುವಂಥದ್ದು, ಒಂದಷ್ಟು ರಣತಂತ್ರವನ್ನು ರೂಪಿಸುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಈಗ ಕೆಲವೇ ಹೊತ್ತಿನಲ್ಲಿ ಅಂದೇನು ಸುತ್ತೂರು ಜಾತ್ರೆಗೆ ಆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಅದಾದ ಬಳಿಕ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದು, ಮತ್ತೆ ಮಧ್ಯಾಹ್ನ ಬಂದು 2 ಗಂಟೆಗಳ ಕಾಲ ಸಭೆ. ಅಂದರೆ ಕ್ಲಸ್ಟರ್ನ ಮೈಸೂರು ಲೋಕಸಭಾ ಕ್ಷೇತ್ರ ಕ್ಲಸ್ಟರ್ ಅಂದರೆ ಮಂಡ್ಯ, ಮೈಸೂರು, ಹಾಸನ ಮತ್ತು ಚಾಮರಾಜನಗರ. ಅದಾದ ಬಳಿಕ BJP ಪ್ರಮುಖರ ಜೊತೆ ಸಭೆಯನ್ನು ನಡೆಸುವಂಥದ್ದು. ಈಗಾಗಲೇ ಕೂಡ ರಾಜ್ಯದ ಸಂಪೂರ್ಣ ವರದಿ, 28 ಲೋಕಸಭಾ ಕ್ಷೇತ್ರಗಳ ಸಂಪೂರ್ಣ ವರದಿ ಅಮಿತ್ ಶಾ ಅವರ ಬಳಿ ಇರುವಂಥದ್ದು. ಅದಾದ ಬಳಿಕ ಅಂದರೆ ಸಭೆಯಲ್ಲಿ ಏನೆಲ್ಲ ಸೂಚನೆ ಕೊಡ್ತಾರೆ ಮತ್ತು ಏನೆಲ್ಲ ಒಂದಷ್ಟು ರೋಡ್ ಮ್ಯಾಪನ್ನು ಕೊಡ್ತಾರೆ ಮತ್ತು ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ ಅನ್ನೋಂಥದ್ದು. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಆದಷ್ಟು ಬೇಗ ಅಭ್ಯರ್ಥಿಗಳು ಘೋಷಣೆ ಮಾಡುವ ಸಂಬಂಧಪಟ್ಟಂತೆ ಕೂಡ ರಾಜ್ಯ BJP ನಾಯಕರು ಏನು ಅಮಿತ್ ಶಾ ಅವರಿಗೆ ಮನವಿ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಸಭೆಯಲ್ಲಿ ಒಂದಷ್ಟು ಮುಂದೆ ಹೋಗಬಹುದಾದಂಥ ಒಂದಷ್ಟು ಏನು ಒಂದು ನಡೆ ಯಾವ ರೀತಿ ಇರಬೇಕು ಮತ್ತು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಯಾವ ರೀತಿ ರಣತಂತ್ರ ಇರಬೇಕು ಅನ್ನೋದು ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆ ಕೊಡುವಂಥದ್ದು. ಯಾಕಂದರೆ ತಮ್ಮದೇ ಆದ ತಂಡದಿಂದ ಸಂಪೂರ್ಣ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ವರದಿಯನ್ನು ಸಿದ್ಧಪಡಿಸಿಕೊಂಡಿರುವಂಥ ಅಮಿತ್ ಶಾ ಅವರು ಈ ಸಂಬಂಧಪಟ್ಟಂತೆ ಅವ್ರ ಕೈಲಿ ಸಂಪೂರ್ಣ ರಿಪೋರ್ಟ್ ಇರುವಂಥದ್ದು, ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ. ಇದರ ಆಧಾರದ ಮೇಲೆ ಇಂದು ಮುಖಂಡರಿಗೆ ಒಂದಷ್ಟು ಸೂಚನೆ, ಒಂದಷ್ಟು ರೋಡ್ ಮ್ಯಾಪನ್ನು ಕೊಡುವಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ. ರಂಜಿತ್.